ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ನಾನು ವಿನಮ್ಯ. ಇವತ್ತಿನ ರೆಸಿಪಿ ಘಮಘಮಿಸುವ ಮರಳಾದ ಹೋಮ್ಮೇಡ್ ತುಪ್ಪವನ್ನು ಹೇಗೆ ತಯಾರಿಸುವುದು ಎಂಬುದನ್ನು ನೋಡೋಣ ಬನ್ನಿ. ನಾನು ಇಲ್ಲಿ 1 kg ತುಂಬ ಫ್ರೆಶ್ ಆಗಿರುವಂತಹ ಬೆಣ್ಣೆಯನ್ನು ತಗೊಂಡಿದ್ದೀನಿ. ಬೆಣ್ಣೆ ಕಾಯಿಸಲು ಸ್ವಲ್ಪ ದೊಡ್ಡ ಪಾತ್ರೆಯನ್ನೇ ತೆಗೆದುಕೊಳ್ಬೇಕಾಗುತ್ತೆ, ಯಾಕಂದರೆ ಉಕ್ಕು ಬರುತ್ತೆ. ಆಗಾಗ ಮಧ್ಯದಲ್ಲಿ ಉಕ್ಕೋದ್ರಿಂದ ತುಪ್ಪ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ತುಂಬ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೇನೆ. ಯಾಕಂದರೆ ಬೆಣ್ಣೆ 1 kg ಇದೆ, ಹಾಗಾಗಿ ದೊಡ್ಡ ಪಾತ್ರೆನೇ ಇಟ್ಟಿದ್ದೇನೆ. ನೋಡಿ, ಬೆಣ್ಣೆ ಇತ್ತೀಚಿನ ದಿನಗಳಲ್ಲಿ ಕಲಬೆರಕೆ ಜಾಸ್ತಿ ಮಾಡ್ತಾಯಿದ್ದಾರೆ. ಕೆಲವೊಂದು ಕಡೆ ಮೈದಾವನ್ನು ಸೇರಿಸ್ತಾರೆ ಮತ್ತು ವನಸ್ಪತಿಯನ್ನು ಸೇರಿಸ್ತಾರೆ. ಶುದ್ಧವಾದ ಬೆಣ್ಣೆಯನ್ನು ಪರೀಕ್ಷೆ ಮಾಡೋದು ಹೇಗೆ ಅಂದರೆ, ನಾವು ಫೇಸ್ ಕ್ರೀಮು ಅಪ್ಲೈ ಮಾಡಿದವಾಗ ಈಗ ನೀಟಾಗಿ ಬ್ಲೆಂಡ್ ಆಗುತ್ತಲ್ಲ, ಆ ಥರ ಇರಬೇಕದು. ಯಾವುದೇ ಮಧ್ಯದಲ್ಲಿ ಜಿಗುಟಾದಂಥ ಪದಾರ್ಥ ಇರಬಾರ್ದು. ಈ ಥರ ಟೆಸ್ಟ್ ಮಾಡಿ ನೀವು ನೋಡ್ಬೋದು. ನೋಡಿ, ಈ ಥರ ನೀಟಾಗಿ ಬರೀ ಏನು ಅಂದರೆ ಎಣ್ಣೆ ಮಾತ್ರ ಅಲ್ಲಿ ಕಾಣಿಸ್ಕೋಬೇಕು. ಎಣ್ಣೆ ಒಂದು ಅಂಶ ಕಾಣಿಸ್ಬೇಕು. ಆಯಿಲಿ ಆಗಿರಬೇಕು. ಜಿಗುಟಾಗಿದ್ದರೆ ಅದು ಶುದ್ಧವಾದ ತುಪ್ಪ ಅಲ್ಲ, ಬೆಣ್ಣೆ ಅಲ್ಲ, ಕಲಬೆರಕೆ ಆಗಿದೆ ಅನ್ನುವಂಥ ಇದು ಗೊತ್ತಾಗುತ್ತೆ ಅಲ್ಲಿ. ಹಾಗಾಗಿ ಈ ಥರ ಪ್ಯೂರಿಟಿಯನ್ನು ಟೆಸ್ಟ್ ಮಾಡ್ಕೊಳ್ಬೋದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತುಪ್ಪವನ್ನು ಮಾಡ್ತಾರೆ. ಕೆಲವೊಂದು ಜನ ಮೆಂತ್ಯ ಪುಡಿ, ಒಣಮೆಣಸಿನ್ಕಾಯಿ, ನುಗ್ಗೆಕಾಯಿ ಸೊಪ್ಪು, ಖಾರದ ಪುಡಿ, ಅರಿಶಿಣ ಪುಡಿ, ಏಲಕ್ಕಿ, ಲವಂಗ, ವೀಳ್ಯದೆಲೆ, ಉಪ್ಪು, ಎಷ್ಟೋ ಐಟಮ್ಸ್ಗಳನ್ನು ಹಾಕಿ ತುಪ್ಪವನ್ನು ತಯಾರು ಮಾಡ್ತಾರೆ. ಆದರೆ ನಾನಿಲ್ಲಿ ತಯಾರು ಮಾಡುವಂತಹ ತುಪ್ಪದಲ್ಲಿ ವೀಳ್ಯದೆಲೆ, ಒಂದು ಸ್ವಲ್ಪ ಅರಳು ಉಪ್ಪನ್ನು ತಗೊಂಡಿದ್ದೇನೆ, ಒಂದು 3 ಲವಂಗ, ಒಂದು 4 ಏಲಕ್ಕಿ ಕಾಳನ್ನು ತಗೊಂಡಿದ್ದೇನೆ. ಇವಿಷ್ಟು 1 kg ಬೆಣ್ಣೆಗೆ ತುಪ್ಪ ಮಾಡಲಿಕ್ಕೆ ಉಪಯೋಗ ಮಾಡುವಂತಹ ಪದಾರ್ಥಗಳು. ಇವಾಗ ಏಲಕ್ಕಿ ಮತ್ತು ಲವಂಗವನ್ನು ಪುಡಿ ಮಾಡ್ಕೊಳ್ಬೇಕು. ನಂತರ ಬೆಣ್ಣೆಯನ್ನು ಕಾಯ್ಲಿಕ್ಕೆ ಇಡಬೇಕು. ತುಂಬ ಮೀಡಿಯಮ್ ಊರಿನಲ್ಲಿ ಇಟ್ಟರೆ ಸಾಕು, ಸಿಮ್ಮಲ್ಲಿಟ್ಟರೆ ತುಂಬ ಲೇಟಾಗುತ್ತೆ. 1 kg ತುಪ್ಪವನ್ನು ಕಾಯಿಸಲಿಕ್ಕೆ ಕನಿಷ್ಠ ಅಂದರೂ 20-25 ನಿಮಿಷ ಟೈಮ್ ಬೇಕಾಗುತ್ತೆ. ಹಾಗಾಗಿ ಅರ್ಜೆಂಟ್ ಮಾಡಿದರೆ ಕಪ್ಪಾಗಿಬಿಡುತ್ತೆ, ಟೇಸ್ಟು ಚೆನ್ನಾಗಿರೋದಿಲ್ಲ. ನಿಧಾನ ಊರಲ್ಲಿ ತುಂಬ ಪೇಷನ್ಸಿಂದ ತುಪ್ಪವನ್ನು ಮಾಡಿದರೆ ತುಪ್ಪ ತುಂಬಾ ಸೊಗಸಾಗಿರುತ್ತೆ. ಹಾಗಾಗಿ ಟೈಮ್ ತಗೊಂಡು ನಿಧಾನಕ್ಕೇ ಕಾಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಕರಗಿ ನೀರು ಹಾಕ್ತಾಯಿದೆ. ಈಗ ಕ್ರೀಮಿ ಸ್ಟ್ರಕ್ಚರಲ್ಲಿ ಬಂದಿದೆ, ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಪೂರ್ತಿ ಕಂಪ್ಲೀಟಾಗಿ ಕರಗಿದೆ. ಕ್ರೀಮಿಯಾಗಿ ಕಾಣಿಸ್ತಾ ಇದೆ. ಕ್ರೀಮಿ ಸ್ಟ್ರಕ್ಚರಲ್ಲಿದೆ ನೋಡಿ. ಕಾಯಿಸ್ತಾ ಒಂದು 7-8 ನಿಮಿಷ ಆದಮೇಲೆ ಈ ಥರ ಆಗುತ್ತೆ. ನೀರು ಥರ ಕಾಣಿಸ್ತಾ ಇದೆ. ಮೇಲ್ಗಡೆ ನೊರೆ ಬರ್ತಾಯಿದೆ. ಜೊತೆಗೆ ಸ್ಪೂನಲ್ಲಿ ಕಾಣಿಸ್ತಾ ಇದೆ ನೋಡಿ. ಮೊದಲು ನೀರು ಕೆಳಗಡೆ ಬಿದ್ದ ನಂತರ ಹಿಂದ್ಗಡೆ ಯಾವುದೇ ಮೊಸರು ಥರ ಏನು ಉಳ್ಕೊಳ್ಳೋದಿಲ್ಲ, ಬರೀ ನೀರು ಥರ ಮಾತ್ರ ಕಾಣಿಸ್ತಾ ಇದೆ. ಇವಾಗ ಒಂದು 10 ನಿಮಿಷ ಟೈಮಲ್ಲಿ ಇದು ಕಾಯ್ತಾ ಚೇಂಜ್ ಆಗುತ್ತೆ ನೋಡಿ. ಇವಾಗ ನೋಡಿ, ಇದು ಆಲ್ಮೋಸ್ಟ್ ತುಪ್ಪ ಆಗ್ತಾ ಬಂದಿದೆ. ಮುಂದೆ ತುಪ್ಪ ಥರ ಬರ್ತಾಯಿದೆ, ನೀರು ಥರ ಮುಂದೆ ಬರ್ತಾಯಿದೆ. ಹಿಂದೆ ಸ್ವಲ್ಪ ಸ್ಪೂನಲ್ಲಿ ಸ್ವಲ್ಪ ಜಿಡ್ಡಿನಂಶ ಉಳ್ಕೊತಾ ಇದೆ ನೋಡಿ. ಆಲ್ಮೋಸ್ಟ್ ಇನ್ನೊಂದು 2-3 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ತುಪ್ಪ ರೆಡಿ ಆಗುತ್ತೆ. ಈ ಸಮಯದಲ್ಲಿ ನಾವು ಕುಟ್ಟಿ ಪುಡಿ ಮಾಡಿದಂತಹ ಏಲಕ್ಕಿ, ಲವಂಗ ಪುಡಿಯನ್ನು ಹಾಕ್ಕೊಳ್ಬೇಕು. ನಂತರ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಉಪ್ಪು ಮತ್ತು ವೀಳ್ಯದೆಲೆಯನ್ನು ಸೇರಿಸ್ಕೊಳ್ಬೇಕು. ನಾನು ಒಂದು ಚಿಟಿಕೆ ಅರಿಶಿಣವನ್ನು ಸಹ ಸೇರಿಸ್ತಾ ಇದ್ದೇನೆ.
ಕಲರಿಗೋಸ್ಕರ. ಟೇಸ್ಟಲ್ಲಿ ಅಂತಹ ವ್ಯತ್ಯಾಸವೇನೂ ಆಗೋದಿಲ್ಲ, ಆದರೆ ಕಲರಲ್ಲಿ ಚೇಂಜಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಆಲ್ಮೋಸ್ಟ್ ತುಪ್ಪ ಕಂಪ್ಲೀಟಾಗಿ ತಯಾರಾದ ಹಾಗೆಯೇ ಈ ಒಂದು ಪ್ರೊಸೆಸ್ಗೆ 20-25 ನಿಮಿಷ ತಗೊಳ್ತು. ನೋಡಿ, ತುಂಬ ಚೆನ್ನಾಗಿದೆ. ಜಿಡ್ಡಿನ ಅಂಶ ತುಂಬ ಬಂದಿಲ್ಲ, ಕೆಳಗಡೆ ಕಾಣಿಸುತ್ತೆ. ಕೆಲವೊಂದು ಬೆಣ್ಣೆ ಚೆನ್ನಾಗಿಲ್ಲ ಅಂದರೆ ಕೆಳಗಡೆ ಒಂದು ಬ್ರೌನಿಷ್ ಕಲರ್ನಲ್ಲಿ ಅದು ಉಳಿದಂಥದ್ದು ಕೆಳಗಡೆ ಹೋಗಿ ಕೂತಿರುತ್ತೆ, ತುಂಬಾ ಇರುತ್ತೆ. ಅದು ನಮಗೆ ಸಿಕ್ಕಂಥ ತುಪ್ಪ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಅದು ವೇಸ್ಟ್ ಅಂತ ಏನು ಹೇಳ್ತೀವಿ ಅದೇ ಜಾಸ್ತಿ ಇರುತ್ತೆ. ಆದರೆ ನೋಡಿ, ಇಲ್ಲಿ ತಳ ಕಾಣಿಸ್ತಾ ಇದೆ ನೀಟಾಗಿ, ಏನೂ ಉಳಿದಿಲ್ಲ. ಸ್ವಲ್ಪ ಜಿಡ್ಡಿನ ಅಂಶ ಉಳಿದಿದೆ, ಕಂಪ್ಲೀಟಾಗಿ ತುಪ್ಪ ಆಗಿದೆ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೇಕು, ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ತುಪ್ಪವನ್ನು ಒಂದು ಏರ್ಟೈಟ್ ಕಂಟೈನರ್ ಅಥವಾ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೇಕು. ನೋಡಿ, ಈ ಥರ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೆ. ಒಂದಿನ ಬಿಟ್ಟು ನೋಡಿದವಾಗ ಎಷ್ಟು ಚೆನ್ನಾಗಿ ಇರುತ್ತೆ ತುಪ್ಪ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮರಳಾಗಿ ಘಮಿಸುವಂತಹ, ಮನೆಯಲ್ಲೇ ಮಾಡಿರುವಂತಹ ಅತ್ಯಂತ ಶುದ್ಧವಾದಂತಹ ತುಪ್ಪ. ಸುಮಾರು 2-3 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.